ನಮಗೆ ಸ್ತೋತ್ರವಾಗಲಿ. ಈ ಲೆಂಟ್ ಡೇಸಿನ 13ನೇ ದಿನದಲ್ಲಿ ಈ ದಿನ ನಾವಿದ್ದೇವೆ. ಇವತ್ತು ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನ ಸೋತು ಹೋಗುವಂತ ಮಾಡುವಂತ ಕ್ರಿಯೆ ಯಾವುದೆಂದರೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೆ ಇರುವಾಗ ಅನೇಕರು ಇವತ್ತು ಹೇಳುವಂತ ಕಾರ್ಯ, ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾ ಇಲ್ಲ, ಉತ್ತರ ಸಿಗುತ್ತಾ ಇಲ್ಲ ಎಂಬುದಾಗಿ ಅನೇಕರು ಸೋತು ಹೋಗುತ್ತಾ ಇದ್ದಾರೆ. ಸೊ ಇವತ್ತು ಸೋತು ಹೋಗದೆ ನಿಮ್ಮ ನಂಬಿಕೆಯನ್ನು ಇವತ್ತು ಕ್ರಿಸ್ತನಲ್ಲಿ ವೃದ್ಧಿಪಡಿಸಿಕೊಳ್ಳಿರಿ. ಇವತ್ತು ನಮ್ಮ ಸಂದೇಹಗಳೇ ನಮ್ಮ ಪ್ರಾರ್ಥನೆಯ ಉತ್ತರಗಳನ್ನು ತಡೆಯುವಂತದ್ದಾಗಿರುತ್ತದೆ. ಸೊ ನಾವು ಪೂರ್ಣ ಹೃದಯದಿಂದ ಅದನ್ನು ನಂಬುವಾಗ, ನಾವು ಯಾವುದನ್ನು ನಂಬುತ್ತೇವೋ ಅದನ್ನು ದೇವರು ನಮಗೆ ಕೊಡುವಾತನಾಗಿದ್ದಾನೆ. ನಾವು ಓದಿಕೊಳ್ಳಬಹುದು, ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಹೌದು, ಇವತ್ತು ನಮ್ಮ ಪ್ರಾರ್ಥನೆಯಲ್ಲಿ ನಾವು ಏನೆಲ್ಲ ಬೇಡಿಕೊಳ್ಳುತ್ತೇವೋ ಅದನ್ನೆಲ್ಲ ಹೊಂದಿದ್ದೇವೆ ಎಂಬುದಾಗಿ ನಾವು ನಂಬಬೇಕು. ದೇವರು ಖಂಡಿತವಾಗಲು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ನಾವು ಮತ್ತನ ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಒಂದು ಸಂಗತಿಯನ್ನು ನೋಡಿಕೊಳ್ಳಬಹುದು. ಈ ಇಬ್ಬರು ಕುರುಡರು ಯೇಸು ಸ್ವಾಮಿಯ ಬಳಿಗೆ ಬರ್ತಾರೆ. ಆಗ ಯೇಸು ಸ್ವಾಮಿ ಅವರನ್ನು ನೋಡಿ, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದಾಗ ಅವರು, ಹೌದು ಸ್ವಾಮಿ ನಂಬುತ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ಯೇಸು ಸ್ವಾಮಿ ನೀವು ನಂಬಿದಂತೆ ನಿಮಗೆ ಆಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು, ಇವತ್ತು ಯೇಸು ಸ್ವಾಮಿ ಆ ಇಬ್ಬರು ಕುರುಡರಿಗೆ ಕೇಳಿದ ಮಾತು, ನಾನು ಇದನ್ನು ಮಾಡಬಲ್ಲೆನೆಂಬುದಾಗಿ ನಂಬುತ್ತೀರೋ ಎಂಬುದಾಗಿ ಹೇಳಿ, ಇವತ್ತು ಅವರಿಗೆ ಮಾತ್ರವಲ್ಲ, ಇವತ್ತು ನಿಮ್ಮನ್ನು ಕೂಡ ನೋಡಿ ಯೇಸು ಸ್ವಾಮಿ ಕೇಳುತ್ತಾ ಇದ್ದಾರೆ. ಇವತ್ತು ನಾನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತೇನೆ ಎಂಬುದಾಗಿ ನೀವು ನಂಬುತ್ತೀರಾ? ನಿಮ್ಮ ಕೆಲಸದಲ್ಲಿ, ನಿಮ್ಮ ಹಣದ ವಿಷಯದಲ್ಲಿ, ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಕುಟುಂಬದಲ್ಲಿ ಇವತ್ತು ದೇವರು ಅದ್ಭುತವನ್ನು ಮಾಡುತ್ತಾನೆ ಎಂಬುದಾಗಿ ನೀವು ನಂಬುತ್ತೀರಾ? ನೀವು ನಂಬುವುದಾದರೆ ನಿಮ್ಮ ನಂಬಿಕೆಯ ಪ್ರಕಾರವೇ ನಿಮಗೆ ಆಗಲಿ ಎಂಬುದಾಗಿ ಹೇಳುವಂತ ವಾಕ್ಯವಾಗಿದೆ. ಹೌದು, ಇವತ್ತು ದೇವರು ಇವತ್ತು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. ನೀವು ಯಾವ ಮಟ್ಟಿಗೆ ನೀವು ಕ್ರಿಸ್ತನನ್ನು ನಂಬುವವರಾಗಿದ್ದೀರಾ? ಇವತ್ತು ನಿಮ್ಮ ಪ್ರಾರ್ಥನೆಯನ್ನು ನೀವು ದೇವರು ಕೇಳ್ತಾ ಇದ್ದಾರೆ ಎಂಬುದಾಗಿ ಇಷ್ಟು ನೀವು ನಂಬಿಕೆಯಿಂದ ನೀವು ಪ್ರಾರ್ಥಿಸುತ್ತಾ ಇದ್ದೀರಾ? ನೀವು ಒಂದು ವೇಳೆ ಇವತ್ತು ನಂಬಿಕೆಯಿಂದ ಇವತ್ತಿನಿಂದ ಪ್ರಾರ್ಥಿಸುವುದಕ್ಕೆ ಪ್ರಾರಂಭ ಮಾಡಿರಿ, ಖಂಡಿತವಾಗಲು ನೀವು ನಂಬಿ ಮಾಡುವಂತ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡುವಾತನಾಗಿದ್ದಾನೆ. ಖಂಡಿತವಾಗಲು ಇವತ್ತಿನಿಂದ ನೀವು ನಂಬಿರಿ, ದೇವರು ನಿಮ್ಮ ನಂಬಿಕೆಯನ್ನು ನೋಡಿ ನಿಮಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ಯಾವುದೇ ಕಾರಣಕ್ಕೂ ಕೂಡ ಸಂದೇಹ ಪಡಬೇಡಿರಿ. ನಿಮ್ಮ ಸಂದೇಹವೇ ಇವತ್ತು ನಿಮ್ಮ ಪ್ರಾರ್ಥನೆಗೆ ತಡೆಯಾಗಿ ನಿಲ್ಲುವಂತದ್ದಾಗಿರುತ್ತದೆ. ಸಂದೇಹ ಪಡದೆ ಪ್ರಾರ್ಥನೆ ಮಾಡಿರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.